ನಮಸ್ಕಾರ. ಇಂದಿನ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ನಮ್ಮ ಮುಂದಿರೋ ಮೂಲ ವಸ್ತು ಅಂದ್ರೆ ಮಾರ್ಚ್ 2026ರ ಚಂದ್ರಗ್ರಹಣದ ಜ್ಯೋತಿಷ್ಯ ಮಾರ್ಗದರ್ಶಿ ಮತ್ತು ಪರಿಹಾರಗಳು. ಇದೊಂದು ಬಹಳ ಕುತೂಹಲಕಾರಿಯಾದ ವಿಷಯ. ಖಂಡಿತ. ಈ ಆಳವಾದ ಅಧ್ಯಯನದ ಗುರಿ ಬಹಳ ಸ್ಪಷ್ಟವಾಗಿದೆ. ಮಾರ್ಚ್ 3, 2026ರಂದು ಸಂಭವಿಸಲಿರುವ ಈ ಕೇತುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣದ ಹಿಂದಿನ ಖಗೋಳಶಾಸ್ತ್ರದ ಸತ್ಯಗಳು, ಜ್ಯೋತಿಷ್ಯದ ನಂಬಿಕೆಗಳು ಮತ್ತೆ ಇದು ಮಾನಸಿಕವಾಗಿ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಯಾವುದೇ ಗೊಂದಲವಿಲ್ಲದೆ ಕಲಿಯುವ ಆಸಕ್ತಿ ಇರೋರಿಗೆ ತಲುಪಿಸೋದು. ನಿಜ. ಸರಿ, ಇದನ್ನ ಬಿಡಿಸಿ ನೋಡೋಣ. ಇದು ಕೇವಲ ರಾತ್ರಿ ಆಕಾಶದಲ್ಲಿ ನಡೆಯುವ ಒಂದು ಸಾಮಾನ್ಯ ವಿಸ್ಮಯ ಅಂತ ಅನಿಸಿದ್ರೂ 550 ಕೋಟಿ ಜನರನ್ನು ಒಳಗೊಳ್ಳುವ ಒಂದು ಬೃಹತ್ ವಿದ್ಯಮಾನ ಇದು. ಇಲ್ಲಿ ಗಮನಿಸಬೇಕಾದ ಆಸಕ್ತಿದಾಯಕ ಅಂಶವೆಂದರೆ ಇಂತಹ ಗ್ರಹಣಗಳು ಕೇವಲ ಟೆಲಿಸ್ಕೋಪ್ ಮೂಲಕ ನೋಡುವ ಖಗೋಳ ಘಟನೆಗಳಾಗಿ ಮಾತ್ರ ಉಳಿದಿಲ್ಲ. ಹೌದು. ಪ್ರಾಚೀನ ಕಾಲದಿಂದಲೂ ಈ ಆಕಾಶದ ಚಲನೆಗಳು ಮಾನವನ ಭಾವನೆಗಳು ಮತ್ತು ಪ್ರಾಚೀನ ವಿಜ್ಞಾನದೊಂದಿಗೆ ಅತ್ಯಂತ ನಿಕಟವಾಗಿ ತಳಕು ಹಾಕಿಕೊಂಡಿವೆ. ಆಕಾಶದಲ್ಲಿ ಒಂದು ದೊಡ್ಡ ಬದಲಾವಣೆ ಆದಾಗ ಭೂಮಿಯ ಮೇಲಿರುವ ಮನುಷ್ಯನ ಮನಸ್ಸಿನಲ್ಲೂ ಒಂದು ರೀತಿಯ ಬದಲಾವಣೆಯ ಅಲೆ ಏಳುತ್ತದೆ. ಆ ಕೊಂಡಿಯನ್ನು ಅರ್ಥ ಮಾಡಿಕೊಳ್ಳುವ ಮುನ್ನ ಸ್ವಲ್ಪ ನಿಖರವಾದ ಸೈನ್ಸ್ ಅಂದ್ರೆ ಖಗೋಳಶಾಸ್ತ್ರದ ಮಾಹಿತಿಯನ್ನು ಗಮನಿಸೋಣ. ಖಂಡಿತ, ಹೇಳಿ. ಈ ಸಂಪೂರ್ಣ ಚಂದ್ರಗ್ರಹಣ ಫಾಲ್ಗುಣ ಪೌರ್ಣಮಿ ಅಂದ್ರೆ ನಾವೆಲ್ಲರೂ ಬಣ್ಣಗಳ ಹಬ್ಬ ಹೋಳಿ ಆಚರಿಸುವ ದಿನವೇ ಬರ್ತಾ ಇದೆ. ವಿಶೇಷವಾದ ದಿನ. ಸಮಯವನ್ನು ನೋಡೋದಾದ್ರೆ ಇದು ಮಧ್ಯಾಹ್ನ 3:20 ಪ್ರಾರಂಭವಾಗಿ ಸಂಜೆ 6:47ರವರೆಗೆ ಇರುತ್ತೆ. ಅಂದ್ರೆ ಒಟ್ಟು 3:27 ಪ್ರಕ್ರಿಯೆ. ಇದರಲ್ಲಿ ಸಂಪೂರ್ಣ ಗ್ರಹಣದ ಹಂತ ಅಂದ್ರೆ ಟೋಟ್ಯಾಲಿಟಿ ಬಂದು ಮಧ್ಯಾಹ್ನ 4:34ರಿಂದ ಸಂಜೆ 5:33ರವರೆಗೆ ಇರುತ್ತೆ. ಆದರೆ ಭಾರತದಲ್ಲಿ ಇದು ಗ್ರಸ್ತೋದಯ ಆಗಿ ಗೋಚರಿಸುತ್ತದೆ. ನೋಡಿ, ಗ್ರಸ್ತೋದಯ ಅಂದರೆ ಚಂದ್ರನು ಪೂರ್ವ ದಿಗಂತದಲ್ಲಿ ಹುಟ್ಟುವಾಗಲೇ ಗ್ರಹಣಕ್ಕೆ ಒಳಗಾಗಿರುತ್ತಾನೆ ಅಂತ. ಅಂದ್ರೆ ಮುಕ್ಕಾಲ್ ಭಾಗ ಆಗ್ಲೇ ಮರೆಯಾಗಿರುತ್ತಲ್ವಾ? ಎಕ್ಸಾಕ್ಟ್ಲಿ. ನಮ್ಮ ಕಡೆ ಚಂದ್ರೋದಯ ಆಗುವ ಸಮಯಕ್ಕಾಗಲೇ ಆಕಾಶದಲ್ಲಿ ಗ್ರಹಣ ಶುರುವಾಗಿರುತ್ತೆ. ಭಾರತದ ಉತ್ತರ ಮತ್ತು ದಕ್ಷಿಣದ ಪ್ರಮುಖ ನಗರಗಳಾದ ದೆಹಲಿ, ಮುಂಬೈ, ಬೆಂಗಳೂರು, ಹೈದರಾಬಾದ್ನಲ್ಲಿ ಈ ಗ್ರಹಣ ಸಂಜೆ 6:20ರಿಂದ 6:35ರವರೆಗೆ ಅಂದ್ರೆ ಕೇವಲ 15ರಿಂದ 25 ನಿಮಿಷ ಕಾಣಿಸುತ್ತೆ. ನಿಜ. ಆದ್ರೆ ಈಶಾನ್ಯ ಭಾರತದ ಕಡೆ ಗಮನ ಹರಿಸಿದರೆ ಅಂದ್ರೆ ಗುವಾಹಟಿ, ಶಿಲ್ಲಾಂಗಿನಂತಹ ಜಾಗಗಳಲ್ಲಿ ಚಂದ್ರ ಬೇಗನೆ ಹುಟ್ಟುವುದರಿಂದ ಅಲ್ಲಿ ಸುಮಾರು 50 ನಿಮಿಷಗಳ ಕಾಲ ಸಂಪೂರ್ಣವಾಗಿ ನೋಡಬಹುದು. ಪ್ರಪಂಚದಾದ್ಯಂತ ನೋಡಿದರೆ ಅಮೆರಿಕ, ಆಸ್ಟ್ರೇಲಿಯಾ ಸೇರಿದಂತೆ ಭೂಮಿಯ 69% ಜನರಿಗೆ ಇದು ಗೋಚರಿಸುತ್ತೆ. ಇಷ್ಟು ದೊಡ್ಡ ಮಟ್ಟದ ಜನಸಂಖ್ಯೆ ಅಂದ್ರೆ ಆ 550 ಕೋಟಿ ಜನ ಒಮ್ಮೆಲೆ ಒಂದೇ ನೈಸರ್ಗಿಕ ವಿಸ್ಮಯಕ್ಕೆ ಸಾಕ್ಷಿಯಾಗುವುದು ಅದ್ಭುತ. ಇಲ್ಲಿ ವಿಷಯ ನಿಜವಾಗ್ಲೂ ಕುತೂಹಲಕಾರಿಯಾಗ್ತದೆ. ಯಾಕಂದ್ರೆ ಈ ಗ್ರಹಣ ಸಿಂಹರಾಶಿ ಮತ್ತು ಪೂರ್ವ ಫಲ್ಗುಣಿ ಅಂದ್ರೆ ಪುಬ್ಬ ನಕ್ಷತ್ರದಲ್ಲಿ ಸಂಭವಿಸುತ್ತಿದೆ. ಹೌದು. ಆಕಾಶದಲ್ಲಿ ನಡೆಯುವ ಈ ವಿದ್ಯಮಾನಕ್ಕೂ ನಮ್ಮ ಮನಸ್ಸಿಗೂ ಲಿಂಕ್ ಮಾಡಲಾಗುತ್ತೆ ಅನ್ನೋದು ಸ್ವಲ್ಪ ವಿಚಿತ್ರ ಅಲ್ವಾ? ಮೇಲ್ನೋಟಕ್ಕೆ ವಿಚಿತ್ರ ಅನ್ನಿಸಬಹುದು. ಆದ್ರೆ ಜ್ಯೋತಿಷ್ಯದಲ್ಲಿ ಚಂದ್ರನನ್ನು ಕೇವಲ ಉಪಗ್ರಹವಾಗಿ ನೋಡುವುದಿಲ್ಲ. ಬದಲಾಗಿ ಅದು ಮನಸ್ಸು ಮತ್ತು ಭಾವನೆಗಳ ಕಾರಕ. ಓಹೋ. ಇನ್ನು ಕೇತುಗ್ರಸ್ತ ಅಂದ್ರೆ ಜ್ಯೋತಿಷ್ಯದಲ್ಲಿ ಕೇತು ಗೊಂದಲ ಮತ್ತು ಆಳವಾದ ಮಾನಸಿಕ ತುಮುಲಗಳ ಸಂಕೇತ. ಅಂದ್ರೆ ಮನಸ್ಸಿನ ಕಾರಕನಾದ ಚಂದ್ರನ ಮೇಲೆ ಗೊಂದಲದ ಕಾರಕನಾದ ಕೇತುವಿನ ನೆರಳು ಬೀಳ್ತಿದೆ ಅಂತಾಯ್ತು. ಕರೆಕ್ಟ್. ಇನ್ನು ಸಿಂಹ ರಾಶಿ ಅಂದ್ರೆ ಅದು ಅಹಂಕಾರ, ಈಗೋ, ಗೌರವ ಮತ್ತು ನಾಯಕತ್ವವನ್ನು ಸೂಚಿಸುವ ರಾಶಿ. ಜೊತೆಗೆ ಪೂರ್ವ ಫಲ್ಗುಣಿ ನಕ್ಷತ್ರವು ಪ್ರೀತಿ ಮತ್ತು ವಿಲಾಸಿ ಜೀವನವನ್ನು ಪ್ರತಿನಿಧಿಸುತ್ತದೆ. ಅಂದ್ರೆ ಮನಸ್ಸು, ಅಹಂಕಾರ ಮತ್ತು ಪ್ರೀತಿ ಇವೆಲ್ಲವೂ ಒಟ್ಟಿಗೆ ಸೇರುವ ಜಾಗದಲ್ಲಿ ಈ ಬೃಹದ್ಗ್ರಹಣ ಸಂಭವಿಸುತ್ತಿದೆ. ಇದನ್ನು ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಈ ಗ್ರಹಣದ ಸಮಯದಲ್ಲಿ ಮಾನವನ ಭಾವನೆಗಳು ಏಕೆ ಅಷ್ಟು ತೀವ್ರವಾಗಿರ್ತವೆ ಎಂಬುದೇ ಅರ್ಥವಾಗುತ್ತದೆ. ಈ ಸ್ಥಾನದಲ್ಲಿ ಗ್ರಹಣವಾದಾಗ ಅಹಂಕಾರದ ಘರ್ಷಣೆಗಳು ಅಂದ್ರೆ ಈಗೋ ಕ್ಲಾಶಸ್ ಹೆಚ್ಚಾಗ್ತವೆ. ಯಾರೋ ಏನೋ ಸಾಮಾನ್ಯ ಮಾತನ್ನ ಹೇಳಿರ್ತಾರೆ, ಆದ್ರೆ ಅದು ನಮ್ಮ ಗೌರವಕ್ಕೆ ಧಕ್ಕೆ ತರುವ ಮಾತಾಗಿ ಕೇಳಿಸ್ತದೆ. ಪ್ರೀತಿಯಲ್ಲಿ ತಪ್ಪು ತಿಳುವಳಿಕೆಗಳು ಬರೋದು ಇದೆಲ್ಲ ಆಗ್ಬೋದಂತೀರಾ? ಖಂಡಿತ. ಇದು ಆಕಾಶದಲ್ಲಿ ಗ್ರಹಗಳ ಚಲನೆಯಲ್ಲ, ಮಾನವನ ಆಂತರಿಕ ಭಾವನೆಗಳ ಚಲನೆಯನ್ನು ಪ್ರತಿಬಿಂಬಿಸುತ್ತದೆ. ಹಾಗಾದರೆ 12 ರಾಶಿಗಳ ಮೇಲೆ ಅಂದ್ರೆ 12 ರಾಶಿಗಳ ಮೇಲೆ ಇದರ ಪ್ರಭಾವ ಹೇಗಿರುತ್ತೆ ಅಂತ ನೋಡೋಣ. ಸರಿ. ಎಲ್ಲರಿಗೂ ಅತಿಯಾದ ಮಾಹಿತಿಯ ಹೊರೆಯಾಗದಂತೆ ಇದನ್ನ 3 ಮುಖ್ಯ ಗುಂಪುಗಳಾಗಿ ವಿಂಗಡಿಸಿ ನೋಡೋಣ. ಅದು ಒಳ್ಳೆ ಐಡಿಯಾ. ಮೊದಲನೇದಾಗಿ ಹೆಚ್ಚು ಪ್ರಭಾವಿತವಾಗುವ ರಾಶಿಗಳು. ಇದರಲ್ಲಿ ಸಿಂಹ,
ಕನ್ಯಾ, ಮಕರ ಮತ್ತು ವೃಷಭ ರಾಶಿಗಳು ಬರ್ತವೆ. ಇದು ಯಾಕೆ ಇವರಿಗೆ ಅಷ್ಟು ಸ್ಟ್ರಾಂಗ್ ಆಗಿ ತಟ್ಟುತ್ತೆ? ಸಿಂಹ ರಾಶಿಯವರದ್ದೇ ರಾಶಿಯಲ್ಲಿ ಇದು ನಡೆಯುತ್ತಿರುವುದರಿಂದ ಅವರ ಆರೋಗ್ಯ ಮತ್ತು ಆತ್ಮವಿಶ್ವಾಸ ಸ್ವಲ್ಪ ಕುಗ್ಗಬಹುದು. ಅಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯ, ಅನಗತ್ಯ ಖರ್ಚು ಬರಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ಇದು 12ನೇ ಸ್ಥಾನದಲ್ಲಾಗ್ತಿರುವ ಗ್ರಹಣ ಅಲ್ವಾ? ಹೌದು, 12ನೇ ಸ್ಥಾನ ಅಂದ್ರೆ ನಷ್ಟಗಳು ಮತ್ತು ನಿದ್ರಾಹೀನತೆ. ವಿದೇಶದಲ್ಲಿರೋವರಿಗೂ ಸ್ವಲ್ಪ ತೊಂದರೆ ಆಗಬಹುದು. ಮಕರ ರಾಶಿಗೆ ಇದು 8ನೇ ಸ್ಥಾನ. ಅನಿರೀಕ್ಷಿತ ಕೆಟ್ಟ ಸುದ್ದಿಗಳು, ವಿಮೆ ಅಥವಾ ಬರಬೇಕಾದ ಹಣ ತಡೆಹಿಡಿಯುವಿಕೆ ಆಗಬಹುದು ಅಂತ ಇದೆ. ವೃಷಭ ರಾಶಿಗೆ ಇದು 4ನೇ ಸ್ಥಾನದಲ್ಲಿ. ಅಂದ್ರೆ ತಾಯಿಯ ಆರೋಗ್ಯದಲ್ಲಿ ಏರುಪೇರು, ವಾಹನ ಮತ್ತು ಆಸ್ತಿ ವಿಚಾರದಲ್ಲಿ ತೊಂದರೆ ಕಾಣಿಸ್ತೆ. ಸರಿಯಾಗಿ ಹೇಳಿದ್ರಿ. 2ನೇ ಗುಂಪಿನಲ್ಲಿ ಮಿಶ್ರ ಫಲಿತಾಂಶಗಳನ್ನು ಅನುಭವಿಸುವ ರಾಶಿಗಳು ಮೇಷ, ಕರ್ಕಾಟಕ, ಧನಸ್ಸು, ಕುಂಭ ಮತ್ತು ತುಲಾರಾಶಿಗಳು. ಮೇಷರಾಶಿಯವರು ಮಕ್ಕಳ ವಿಚಾರದಲ್ಲಿ ಮತ್ತು ಹೂಡಿಕೆಯಲ್ಲಿ ಎಚ್ಚರ ವಹಿಸಬೇಕು. ಕನಿಷ್ಠ 3 ದಿನಗಳ ಕಾಲ ದೊಡ್ಡ ನಿರ್ಧಾರಗಳನ್ನ ಮುಂದೂಡಬೇಕು. ಕರ್ಕಾಟಕ ರಾಶಿಗೆ 2ನೇ ಸ್ಥಾನ. ಆರ್ಥಿಕ ವಿಚಾರದಲ್ಲಿ ಎಚ್ಚರ. ಜೊತೆಗೆ ಆಹಾರದಿಂದ ಫುಡ್ ಪಾಯ್ಸನಿಂಗ್ ಆಗೋ ಸಾಧ್ಯತೆ ಇದೆ. ಆಸ್ತಿ ಮಾರಾಟದಲ್ಲಿ ಎಚ್ಚರಿಕೆ ಅಂತ ಹೇಳಲಾಗಿದೆ. ಹೌದು. ಧನಸ್ಸು ರಾಶಿಯವರಿಗೆ ಉನ್ನತ ಶಿಕ್ಷಣದಲ್ಲಿ ಸ್ವಲ್ಪ ವಿಳಂಬ, ಹಿರಿಯರೊಂದಿಗೆ ವಾಗ್ವಾದ ಆಗಬಹುದು. ಕುಂಭ ಮತ್ತು ತುಲಾರಾಶಿಯವರು ವೈವಾಹಿಕ ಮತ್ತು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಬಹಳ ತಾಳ್ಮೆಯಿಂದ ಇರಬೇಕಾದ ಸಮಯ ಇದು. ಖಂಡಿತ. ಇನ್ನು ಶುಭ ಫಲಿತಾಂಶಗಳನ್ನು ಪಡೆಯುವ ರಾಶಿಗಳು ವೃಶ್ಚಿಕ, ಮೀನ ಮತ್ತು ಮಿಥುನ. ವಿಶೇಷವಾದಿ ಮೀನರಾಶಿಯವರಿಗೆ ಶತ್ರು ಮತ್ತು ಸಾಲಬಾಧೆ ನಿವಾರಣೆಯಾಗುವ ಲಕ್ಷಣಗಳಿವೆ, ಆದರೂ ಆರೋಗ್ಯದ ಕಡೆ ಸಣ್ಣ ಗಮನವಿರ್ಲಿ. ಒಟ್ಟಾರೆಯಾಗಿ ಹೇಳೋದಾದರೆ ಈ ಎಲ್ಲಾ ಪ್ರಭಾವಗಳನ್ನು ಗಮನಿಸಿದರೆ ಮನುಷ್ಯ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಎಂಬ ಎಚ್ಚರಿಕೆಯ ಸಂದೇಶವನ್ನು ನೀಡುತ್ತವೆ. ಹೌದು, ಎಮೋಷನ್ಸ್ ಹೈಕ್ ಆಗಿರುವಾಗ ಲಾಜಿಕ್ ಕೆಲಸ ಮಾಡಲ್ಲ. ಆ ಟೈಮಲ್ಲಿ ತಾಳ್ಮೆ ವಹಿಸುವುದೇ ಅತ್ಯಂತ ಸೇಫ್ ಆದ ದಾರಿ. ಹಾಗಾದ್ರೆ ಇದರ ಅರ್ಥವೇನು? ಪ್ರಾಯೋಗಿಕವಾಗಿ ಜನರು ಏನು ಮಾಡಬೇಕು? ಗ್ರಹಣಕ್ಕೆ 9 ಗಂಟೆಗಳ ಮೊದಲು ಅಂದ್ರೆ ಬೆಳಗ್ಗೆ 6:20ಕ್ಕೆ ಶುರುವಾಗುವ ಸೂತಕ ಕಾಲದ ನಿಯಮಗಳ ಬಗ್ಗೆ ಹೇಳಲಾಗಿದೆ. ಹೌದು, ಈ ಸಮಯದಲ್ಲಿ ಉಪವಾಸ ಮಾಡೋದು, ಶುಭ ಕಾರ್ಯಗಳನ್ನು ಮಾಡದಿರುವುದು ಮತ್ತು ಚೂಪಾದ ವಸ್ತುಗಳ ಬಳಕೆಯನ್ನು ನಿಲ್ಲಿಸುವುದು ವಾಡಿಕೆ. ಗರ್ಭಿಣಿಯರು ಮನೆಯಿಂದ ಹೊರಬರಬಾರದು ಮತ್ತು ಓಂ ನಮಃ ಶಿವಾಯ, ಹರೇ ಕೃಷ್ಣ ಅಥವಾ ಮಹಾಮೃತ್ಯುಂಜಯ ಮಂತ್ರ ಜಪ ಮಾಡಬೇಕು ಅಂತ ಮೂಲ ಮಾಹಿತಿ ಹೇಳುತ್ತೆ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಆಹಾರದ ಮೇಲೆ ದರ್ಭೆ ಅಥವಾ ತುಳಸಿ ಎಲೆಗಳನ್ನು ಇಡುವುದರ ಹಿಂದಿನ ನಂಬಿಕೆ ಏನು ಅಂತ. ವಿಕಿರಣ ಅಥವಾ ರೇಡಿಯೇಷನ್ ತಡೆಗಟ್ಟುವ ನಂಬಿಕೆ ಇರಬೇಕಲ್ವಾ? ಎಕ್ಸಾಕ್ಟ್ಲಿ. ದರ್ಭೆ ಹುಲ್ಲು ಒಂದು ಅತ್ಯುತ್ತಮವಾದ ನೈಸರ್ಗಿಕ ಕಂಡಕ್ಟರ್. ಗ್ರಹಣದ ವಿಕಿರಣಗಳನ್ನು ತಡೆಗಟ್ಟಲು ಇವು ಸಹಾಯ ಮಾಡುತ್ತವೆ ಎಂಬುದು ಪ್ರಾಚೀನ ನಂಬಿಕೆ. ಹಾಗೆಯೇ ಇನ್ನೊಂದು ಆಸಕ್ತಿದಾಯಕ ವಿಚಾರ ಅಂದ್ರೆ ಗ್ರಹಣ ಮುಗಿದ ನಂತರ ಕಲ್ಲುಪ್ಪು ಅಂದ್ರೆ ರಾಕ್ ಸಾಲ್ಟ್ ಬೆರೆಸಿದ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡುವುದು. ಇದು ನೆಗೆಟಿವ್ ಎನರ್ಜಿ ಅಥವಾ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕ್ತದೆ ಅನ್ನೋ ಪ್ರಾಚೀನ ನೈರ್ಮಲ್ಯ ಪದ್ಧತಿ. ಮೈಂಡ್ ಮತ್ತು ಬಾಡಿ ಎರಡನ್ನೂ ರಿಲ್ಯಾಕ್ಸ್ ಮಾಡುವ ಟೆಕ್ನಿಕ್ ಇದು. ದೈಹಿಕ ಮತ್ತು ಮಾನಸಿಕ ಶುದ್ಧೀಕರಣದ ಜೊತೆಗೆ ದಾನ ಧರ್ಮಗಳ ವಿವರ ಕೂಡ ಇದೆ. 1 ಕೆಜಿ ಅಕ್ಕಿ, ತುಪ್ಪ ಮತ್ತು ಚಿತ್ರವರ್ಣದ ಬಟ್ಟೆಯಲ್ಲಿ ಕಟ್ಟಿದ ಉಲ್ಲವಲು ಅಂದ್ರೆ ಹುರುಳಿಕಾಳು ದಾನ ಮಾಡುವುದು. ಶಕ್ತಿ ಇದ್ದವರು ಬೆಳ್ಳಿ ಅಥವಾ ಪಂಚಲೋಹದ ಪ್ರತಿಮೆಯನ್ನು ದಾನ ಮಾಡೋದ್ರಿಂದ ಕೆಟ್ಟ ಪ್ರಭಾವಗಳು ಕಡಿಮೆ ಆಗ್ತವೆ ಅಂತಲೂ ಉಲ್ಲೇಖಿಸಲಾಗಿದೆ. ಆದರೆ ಅನಾರೋಗ್ಯ ಪೀಡಿತರು ಮತ್ತು ಮಕ್ಕಳಿಗೆ ಈ ಕಠಿಣ ನಿಯಮಗಳಿಂದ ವಿನಾಯಿತಿ ಇದೆ ಅನ್ನೋದನ್ನ ನಾವು ಸ್ಪಷ್ಟಪಡಿಸಬೇಕು. ನಿಜ. ಆಚರಣೆಗಳು ಮನುಷ್ಯನ ಒಳಿತಿಗಾಗಿ ಇರಬೇಕೇ ಹೊರತು ಅವನಿಗೆ ಕಷ್ಟ ನೀಡಲು ಅಲ್ಲ ಅನ್ನೋದನ್ನೇ ಇದು ತೋರಿಸುತ್ತೆ. ಎಕ್ಸಾಕ್ಟ್ಲಿ. ಈಗ ನಾವು ಈ ಆಳವಾದ ಅಧ್ಯಯನದ ಅಂತಿಮ ಘಟ್ಟಕ್ಕೆ ತಲುಪಿದ್ದೇವೆ. ನಮ್ಮ ಮೂಲ ಮಾಹಿತಿಯಲ್ಲಿನ ಅತ್ಯಂತ ಪ್ರಮುಖವಾದ ಮಾನಸಿಕ ಸಲಹೆಯನ್ನು ನಾವು ಎತ್ತಿ ತೋರಿಸಬೇಕು. ಖಂಡಿತ ಹೇಳಿ. ಈ ಚಂದ್ರಕೇತು ಸಂಯೋಗದಿಂದ ಮನುಷ್ಯರು ವಿಪರೀತ ಭಾವುಕರಾಗುತ್ತಾರೆ. ಅಂದ್ರೆ ಸಣ್ಣ ವಿಚಾರಗಳಿಗೂ ಓವರ್ ರಿಯಾಕ್ಟ್ ಮಾಡಬಹುದು. ಹೌದು. ಹಾಗಾಗಿ ಭಯಪಡುವ ಅಗತ್ಯವಿಲ್ಲ. ಭಾವನೆಗಳ ಜೊತೆಗೆ ಬುದ್ಧಿಯನ್ನು ಅಂದ್ರೆ ಇಂಟೆಲೆಕ್ಟ್ ಕೂಡ ಬಳಸಬೇಕು ಅನ್ನೋದನ್ನ ನೆನಪಿಸಬೇಕು. ಜ್ಞಾನದ ನಿಜವಾದ ಮೌಲ್ಯವಿರುವುದೇ ಅದನ್ನು ನಮ್ಮ ಜೀವನದಲ್ಲಿ ಅನ್ವಯಿಸಿಕೊಳ್ಳುವುದರಲ್ಲಿ. ನಿಜ. ಯಾವುದೇ ಮಾಹಿತಿಯು ಅತಿಯಾದ ಭಯವನ್ನು ಹುಟ್ಟಿಸುವ ಬದಲು ನಮ್ಮ ದೈನಂದಿನ ಜೀವನದಲ್ಲಿ ತಾಳ್ಮೆ ಮತ್ತು ವಿವೇಚನೆಯನ್ನು ಅಳವಡಿಸಿಕೊಳ್ಳಲು ಸಹಾಯ ಮಾಡಬೇಕು. ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಪ್ರಚೋದನಾಕಾರಿ ಚಿಂತನೆಯನ್ನು ನಾವು ಮುಂದಿಡಬೇಕು. ಪ್ರಾಚೀನ ಕಾಲದಲ್ಲಿ ನಮ್ಮ ಪೂರ್ವಜರು ಗ್ರಹಣದಂತಹ ಘಟನೆಗಳನ್ನು ಕಡ್ಡಾಯವಾದ ವಿರಾಮ ಅಥವಾ ಟೈಮೌಟ್ ತೆಗೆದುಕೊಳ್ಳಲು, ಉಪವಾಸ ಮಾಡಲು ಮತ್ತು ಧ್ಯಾನದಲ್ಲಿ ತೊಡಗಲು ಬಳಸುತ್ತಿದ್ದರು. ಹೌದು, ಒಂದು ಬ್ರೇಕ್ ಥರ.
ಇಂದಿನ ನಮ್ಮ ನಿರಂತರ ಡಿಜಿಟಲ್ ಜಗತ್ತಿನಲ್ಲಿ ಮತ್ತು ಮಾಹಿತಿಯ ಅತಿಯಾದ ಹೊರೆ ಅಂದ್ರೆ ಇನ್ಫಾರ್ಮೇಷನ್ ಓವರ್ಲೋಡ್ ಕಾಲದಲ್ಲಿ ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ಸಹ ಇಂತಹದೇ ಒಂದು ಆಧುನಿಕ ಸೂತಕ ಕಾಲವನ್ನು ಅಥವಾ ಡಿಜಿಟಲ್ ಡಿಟಾಕ್ಸ್ ಅನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳುವ ಅಗತ್ಯವಿದೆಯಾ? ಇದೊಂದು ಅತ್ಯುತ್ತಮವಾದ ಚಿಂತನೆ. ಇದನ್ನು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ. ಇದನ್ನು ಕೇಳುಗರು ತಮ್ಮದೇ ಆದ ರೀತಿಯಲ್ಲಿ ಅನ್ವೇಷಿಸಲಿ ಅಂತ ಹೇಳ್ತಾ ಈ ಆಳವಾದ ಅಧ್ಯಯನವನ್ನ ಮುಗಿಸೋಣ. ಧನ್ಯವಾದಗಳು.